Welcome to Shri Vagdevi Tarot channel. Here is your future prediction with tarot card guidance. ಎಲ್ಲರಿಗೂ ಬನ್ನಿ ಈ ವಾರ ಏನು ಗೈಡೆನ್ಸ್ ಇದೆ ನೋಡೋಣ. ಇಟ್ಸ್ ಎ ಕ್ವಿಕ್ ವೀಕ್ಲಿ ರೀಡಿಂಗ್. ಸದ್ಯಕ್ಕೆ ಒಂದಷ್ಟು ಮುಖವಾಡದ ಜನರು ನಿಮ್ಮ ಜೀವನಕ್ಕೆ ಒಂದಷ್ಟು ಸಮಸ್ಯೆನ ಮಾಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ನಿಮ್ಮ ಹ್ಯಾಪಿ ಫ್ಯಾಮಿಲಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಒಂದಷ್ಟು ದುಷ್ಟ ಜನರ ಸಹವಾಸ ನಿಮಗೆ ಟ್ರಿಗರ್ ಮಾಡಬಹುದು. ಹುಷಾರಾಗಿರಿ. ಒಂದು ದೇವರ ಆಶೀರ್ವಾದದಿಂದ ಒಂದಷ್ಟು ನೆಗೆಟಿವಿಟಿಯಿಂದ ನಿಮ್ಮ ಫ್ಯಾಮಿಲಿನ ನೀವು ಬಚಾವ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಟ್ರ್ಯಾಪಿಂಗ್ ಎನರ್ಜಿಯಿಂದ ಮೂವ್ ಆನ್ ಮಾಡಿ ನಿಮ್ಮ ಹ್ಯಾಪಿ ಫ್ಯಾಮಿಲಿನ ನೀವು ಸೇರ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮಗೆ ಒಂದಷ್ಟು ಕ್ಲಾರಿಟಿನ ಕೊಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಎಂಡ್. ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಒಂದಷ್ಟು ಅವಕಾಶಗಳು ಕೂಡ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಅವಕಾಶಗಳು ಕೂಡ ನಿಮಗೆ ಬೇರೆ ಕಡೆಯಿಂದ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತು ಯಾರೋ ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಒಂದರ ಅಂತ್ಯ ಇನ್ನೊಂದರ ಆರಂಭ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ಬರ್ತಾ ಇದೆ ಪಾಸಿಟಿವ್ ಬದಲಾವಣೆಗಳು. ದುಡುಕಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬಂಧನಗಳು, ಒಂದಷ್ಟು ವನವಾಸ, ಒಂದಷ್ಟು ಕಾರಾಗೃಹದ ಕತ್ತಲೆಯ ದಿನಗಳು ದೂರ ಆಯಿತು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸೆರೆಮನೆ ವಾಸ ಕೂಡ ದೂರ ಆಗುವಂಥ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮುಖವಾಡನ್ನು ಕಳ್ಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೋ ಅಷ್ಟೂ ಅವರು ಮುಖವಾಡಗಳನ್ನ ಹಾಕ್ಕೊಳ್ಳೋ ಹಾಗಾಯಿತು. ಅಷ್ಟು ಮುಖವಾಡಗಳು ಏನು ಹಾಕ್ಕೊಂಡಿದ್ರಿ ನೀವು ಇಷ್ಟು ದಿನ, ಅಥವಾ ನಿಮ್ಮ ಬಗ್ಗೆ ಒಂದಷ್ಟು ಕೆಲವು ಸೀಕ್ರೆಟ್ಸ್ ಎಲ್ಲಿ ಇದೆ, ಆ ಸೀಕ್ರೆಟ್ಸನ್ನು ಸೀಕ್ರೆಟಾಗಿ ಬಿಟ್ಬಿಡಿ, ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆಗುಂತಕರ ವಿಚಾರಗಳು ಕೂಡ ಇದೆ. ಇಂಥವರಿಂದ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಕಾಣದ ಕೈಗಳು, ಕಾಣದ ಎನರ್ಜೀಸು ತುಂಬ ತೊಂದರೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಕಾಣದ ಎನರ್ಜಿಗಳು ತುಂಬ ತೊಂದರೆ ಮಾಡ್ತಿರೋದ್ರಿಂದ ಅಂಥ ಎನರ್ಜಿಗಳಿಂದ ದೂರ ಇರಿ. ತುಂಬಾ ನೆಗೆಟಿವ್ ವೈಬ್ ಇದೆ ಇಲ್ಲಿ. ನೆಗೆಟಿವಿಟಿ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಆ ನೆಗೆಟಿವಿಟಿಯಿಂದ ನಿಮ್ಮನ್ನು, ನಿಮ್ಮ ಮನೆಯವ್ರನ್ನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಹೆದರ್ಸೋವಂಥದ್ದು, ಭಯಪಡಿಸೋವಂಥದ್ದು ಏನೂ ಇಲ್ಲ. ಈ ಥರ ಪ್ರಯತ್ನಗಳು ನಿಮ್ಮ ಜೊತೆಯಲ್ಲಿರೋರೇ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರೇ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ನಂಬಕ್ಕಾಗಿಲ್ಲ ಅಂದರೂ ಅದೇ ಸತ್ಯ ಅನ್ನುವಂಥದ್ದು ಇದೆ. ಹಾಗಾಗಿ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಎಂಡ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಎನರ್ಜೀಸ್ ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ವಿದೇಶದಿಂದ ಒಂದಷ್ಟು ಅವಕಾಶಗಳು ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವಿದೇಶದಿಂದ ವಿವಾಹಕ್ಕೆ ಇರಬಹುದು, ಅಥವಾ ಒಂದಷ್ಟು ವ್ಯವಹಾರಕ್ಕೆ ಇರಬಹುದು. ಆ ವಿಚಾರವಾಗೂ ಕೂಡ ನಿಮಗೆ ಹೆಚ್ಚಿಂದು ಬರುವಂಥ ಸಾಧ್ಯತೆ ಇದೆ. ಕೆಲವರು ಬೇರೆ ಕಡೆ ಹೋಗಿ ಸೆಟ್ಲ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ತಾಳ್ಮೆ ಅನ್ನೋದು ಇರಲಿ, ಯಾವುದೇ ಕಾರಣಕ್ಕೂ ತಾಳ್ಮೆನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಇದು ಈ ವಾರ ಅನ್ನೋದಕ್ಕಿಂತ ಈ ಹೋಲ್ ಮಂತಿಗೆ ಎನರ್ಜಿ ಇದೆ. ಈ ಪೂರ್ತಿ ತಿಂಗಳು ನೀವು ಯಾವುದೇ ಕಾರಣಕ್ಕೂ ತಾಳ್ಮೆನ ಕಳ್ಕೊಳಕ್ಕೆ ಹೋಗಬೇಡಿ. ಕಳ್ಕೊಂಬಿಟ್ಟು ಏನೋ ದುಡುಕಿ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮುಂದಿನ ಗ್ರಹಣಗಳು ಮುಗಿಯೋವರೆಗೂ ಒಂಚೂರು ಅವೇರ್ನೆಸ್ಸಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ನೀರಿನಲ್ಲಿ ವಿಷ ಜಂತುಗಳು, ವಿಷ ಕ್ರಿಮಿಕೀಟಗಳು ಹೆಚ್ಚಾಗಿದೆ.
ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅದಕ್ಕೆ ಏನು ಬೇಕೋ, ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆನ ಡಿಕ್ಲೇರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ನ್ಯಾಯ ಸಿಗುತ್ತೆ, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ನಂಗೆ ಅನ್ಯಾಯ ಆಯಿತು ಅಂತ ಹೊರಟು ಬಿಡಬೇಡಿ ಅನ್ನುವಂಥದ್ದು ಇದೆ. ಸೊ ನಂಗೆ ಅನ್ಯಾಯ ಆಯಿತು ಅಂತ ದುಡುಕಿ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ, ಖಂಡಿತವಾಗ್ಲೂ ನಿಮಗೆ ಜಯ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಸಿಗಬೇಕಾಗಿದ್ದಂಥ ಸ್ಥಾನಮಾನ ಗೌರವಗಳು ಕಿತ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಟ್ಟರು ಅವರೆಲ್ಲರೂ ದೂರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಒಂದು ಯಶಸ್ಸು ಅಥವಾ ನಿಮ್ಮ ಒಂದು ಪ್ರಶಂಸೆ ಅಥವಾ ನಿಮಗೆ ಸಿಗಬೇಕಾದಂತಹ ಸ್ಥಾನಮಾನ ಗೌರವಗಳು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಎಲ್ಲೋ ನಿಮ್ಮ ಲೈಫಲ್ಲಿ ಕಾದು ಕಾದು ಸಾಕಾಯಿತು, ನನಗೆ ಹೋದ ವರ್ಷವೇ ಕೆಲವು ಯಶಸ್ಸು ಸಿಗಬೇಕಾಗಿತ್ತು, ಹಿಂದಿನ ಒಂದು 5 years ಬ್ಯಾಕೆ ಸಿಗಬೇಕಾಗಿತ್ತು, 2 years ಬ್ಯಾಕೆ ಸಿಗಬೇಕಾಗಿತ್ತು, ನೆನ್ನೆನೇ ಸಿಗಬೇಕಾಗಿತ್ತು, ಇದುವರೆಗೂ ಬಂದಿಲ್ಲ, ಇನ್ನು ಮುಂದೇನೂ ಬರೋದಿಲ್ಲ, ನನ್ನ ಜೀವನ ಹೀಗೆ ಸ್ಟ್ಯಾಚ್ಯೂ ಥರ ಆಗೋಗಿರುತ್ತೆ ಅಂದರೆ ನಿಮ್ಮ ಜೀವನ ಸ್ಟ್ಯಾಚ್ಯೂ ಮಾಡ್ಕೊಂಡಿರೋದು ನೀವು. ಅದನ್ನು ನೀವು ಸರಿ ಮಾಡ್ಕೊಳ್ಳಿ, ಅದರಿಂದ ನೀವು ಮುಂದುವರಿರಿ. ಒಳ್ಳೆ ಅವಕಾಶಗಳು, ಒಳ್ಳೆ ಜನರು ಎಲ್ಲರೂ ನಿಮ್ಮ ಜೊತೆ ಇದ್ದೇ ಇದ್ದಾರೆ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದಿರ ಇರೋವಂಥವ್ರು ನೀವು. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಜೀವನ ಹೀಗೆ ಹಾಳಾಗೋದಕ್ಕೆ ಅಥವಾ ಈ ರೀತಿ ಸ್ಟಕ್ ಆಗೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಬೇರೆಯವ್ರ ಪಾಲಾಗೋದಕ್ಕೆ ಅಥವಾ ನೀವು ಸುಮ್ಮನೆ ಕೈ ಕಟ್ಕೊಂಡು ಬೇರೆಯವ್ರನ್ನ ಉದ್ಧಾರ ಆಗೋದನ್ನು ನೋಡ್ತಾನೆ ಇರೋದಕ್ಕೆ ಕಾರಣ ನಿಮ್ಮ ಪ್ರಯತ್ನ ಸಾಲದೇ ಇರೋದಕ್ಕೆ ಮತ್ತು ಎಲ್ಲವನ್ನೂ ಕ್ಷಮಿಸ್ತೀನಿ ಅನ್ನುವಂಥ ಮೂರ್ಖತನಕ್ಕೆ ಹೋಗಿದ್ದಕ್ಕೆ. ಕೆಲವು ವಿಚಾರಗಳಿಗೆ ಕೆಲವುಗಳನ್ನ ಸರಿಯಾದ ರೀತಿಯಲ್ಲೇ ಮಾಡಬೇಕು, ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಡಬೇಕು. ಅಂಥ ಉತ್ತರಗಳು ಎಲ್ಲೋ ಕೊಡಲಿಲ್ಲ ನೀವು, ಆ ಕಾರಣಕ್ಕಾಗಿ. ಸೊ ಈಗ ಹೊರಡೋ ಅಂಥ ಸಮಯ ಬಂದಿದೆ, ಈಗ ತುದಿಗಾಲಲ್ಲಿ ನಿಂತಿದ್ದೀರ. ಒಂದೊಳ್ಳೆ ಮೆಮೊರೀಸ್ ಜೊತೆ ಹೊರಡಿ, ಪ್ರಪಂಚ ವಿಶಾಲವಾಗಿದೆ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂಥ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ, ಒಂದು ಬದುಕು ನಿಮಗೋಸ್ಕರ ಕಾಯ್ತಾ ಇದೆ. ಹರಿಸಿದ್ದಾರೆ, ನಿಮಗೆ ಹಾರೈಸಿದ್ದಾರೆ, ಆ ಹಾರೈಸಿರುವಂಥ ಬದುಕು ನಿಮಗೋಸ್ಕರ ಕಾಯ್ತಾ ಇದೆ. ನೋ ಮ್ಯಾಟರ್ ಯು ಆರ್ ಸಿಂಗಲ್, ಮ್ಯಾರಿಡ್, ಬಿಸ್ನೆಸ್ ಪರ್ಸನ್ ಆರ್ ಹೌಸ್ ಮೇಡ್, ಏನೇ ಇರಲಿ, ನೀವು ಯಾರೇ ಆಗಿರಲಿ, ಸೊ ನಿಮಗೆ ಒಳ್ಳೆ ದಿನಗಳು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ, ಒಳ್ಳೆ ರೀತಿಯ ಅವಕಾಶಗಳು ಕೂಡ ಬರುತ್ತೆ. ನಿಮ್ಮ ಸ್ಯಾಕ್ರಲ್ ಚಕ್ರನ ಸ್ವಲ್ಪ ಹೀಲ್ ಮಾಡ್ಕೊಂಡಿದ್ದೆ ಆದರೆ ಇನ್ನು ಹೆಚ್ಚಿನ ಒಳಿತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ರೆಸ್ಟ್ ಮಾಡಿ, ರಿಜ್ಯುನೇಷನ್ ಮಾಡ್ಕೊಳ್ಳಿ, ನಿಮ್ಮ ಬಾಡಿನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂಥದ್ದು, ಹೊಸ ಅವಕಾಶಗಳು ಬರುವಂಥದ್ದು, ಒಂದಷ್ಟು ಸಡನ್ನಾಗಿ ಹೆಚ್ಚುವರಿ ಮಳೆಯಾಗಿ ಒಂದಷ್ಟು ಕೊಚ್ಚಿ ಹೋಗುವಂತೆ ಮಳೆ ಬರುತ್ತೆ, ಅದು ಕೂಡ ಇದೆ. ಜೊತೆಗೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಆಯ್ಕೆ ನಿಮ್ಮದು, ನೀವೆಲ್ಲಿಗಾದರೂ ಹೋಗಿ, ಹೇಗಾದರೂ ಹೋಗಿ, ಸೊ ಆಯ್ಕೆ ನಿಮ್ಮದು ಅನ್ನುವಂಥದ್ದು ಇದೆ. ಸೊ ನೀವೆಲ್ಲಿಗೆ ಹೋದ್ರೂ ನಿಮಗೆ ಒಂದು ಗೈಡೆನ್ಸ್ ಅನ್ನುವಂಥದ್ದು ಇದೆ. ಸೊ ಆ ಗೈಡೆನ್ಸ್ ಪ್ರಕಾರ ನೀವು ಹೋದರೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಪ್ರಯಾಣದ ಮುಂಚೆ ಒಂದಷ್ಟು ಹೀಲಿಂಗ್ ಬೇಕಾಗಿದೆ, ಆ ಹೀಲಿಂಗ್ ಹಾಕ್ಕೊಳ್ಳಿ. ಸೊ ನಿಮ್ಮ ಪ್ರಯಾಣ, ಕೆಲವರು ಓದೋಕ್ಕೋಸ್ಕರ ಬೇರೆ ಕಡೆ ಹೋಗ್ಬೋದು, ಕೆಲವರು ಮ್ಯಾರೇಜ್ ಆಗಿ ಹೋಗ್ಬೋದು. ಎಸ್ಪೆಷಲಿ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಆದಮೇಲೆ ನೀವು ಹೋಗಿ ಅಲ್ಲಿವರೆಗೂ ಹೋಗಬೇಡಿ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸೋ ಮೆನಿ ಆಪ್ಷನ್ಸ್, ಒನ್ ಬೆಟರ್ ಚಾಯ್ಸ್ ವಿಲ್ ಚೇಂಜ್ ಯುವರ್ ಲೈಫ್ ಅನ್ನುವಂಥ ರೀತಿಲಿ ಇದೆ. ಮರಿದಿರ ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಸೊ ಮರಿದಿರ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಮೆಡಿಟೇಷನಿಂದ ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ದೇಹಕ್ಕೆ ಸಾಕಷ್ಟು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ನಿಮ್ಮ ಬದುಕಿಗೆ ಮತ್ತು ನಿಮ್ಮ ದೇಹಕ್ಕೆ ಚೈತನ್ಯ ಒದಗಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಪರೀಕ್ಷೆಗಳನ್ನ
ಕೊಟ್ಟಿದ್ದೀರಾ, ಎಲ್ಲ ಪರೀಕ್ಷೆಲೂ ಪಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪಾಸ್ ಆಗಿದ್ದೀರಾ, ಮುಂದಕ್ಕೂ ಆಗ್ತೀರಾ. ರೊಮ್ಯಾನ್ಸ್ ಬರುವಂಥ ಸಾಧ್ಯತೆ ಇದೆ, ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ರೀತಿಲಿ ಬೇರೆ ದಾರಿಲಿ ಪ್ರಯತ್ನ ಪಡಿ, ಸಾಕಷ್ಟು ಅವಕಾಶಗಳು ಇದೆ. ನಾಟ್ ದ ರೈಟ್ ಟೈಮ್. ಸೊ ಸದ್ಯಕ್ಕೆ ಕೆಲವು ವಿಚಾರಗಳಿಗೆ ನಾಟ್ ದ ರೈಟ್ ಟೈಮ್ ಇದೆ, ಲೆಟ್ ಗೋ ಮಾಡಿ. ಸಮಥಿಂಗ್ ಬೆಟರ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.